ಸ್ನೇಹಿತರೆ, 2023-24ನೇ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅಸೆಸ್ಮೆಂಟ್ ಇಯರ್ 2024-25ಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳು ಮತ್ತು ಸೆಕ್ಷನ್ಗಳು ಮತ್ತು ಆ ಸೆಕ್ಷನ್ಗಳಲ್ಲಿರ್ತಕ್ಕಂತಹ ಒಟ್ಟಾರೆ ಎಕ್ಸಂಪ್ಷನ್ಗಳು ಯಾವ್ದ್ಯಾವುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಇಯರ್ 2024-25ಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ನಮಗೆ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನಪ್ಪ ಅಂದರೆ, ಸರ್ಕಾರಗಳು ಅವುಗಳ ಅಧೀನದಲ್ಲಿ ಅವುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಯಾವುದೇ ವ್ಯವಹಾರಗಳು ಮತ್ತು ವ್ಯಕ್ತಿಗಳು ಗಳಿಸ್ತಕ್ಕಂತಹ ಒಟ್ಟು ಆದಾಯದ ಮೇಲೆ ಇಂತಿಷ್ಟು ಅಂತ ಹೇಳಿ ವಿಧಿಸ್ತಕ್ಕಂತಹ ಒಂದು ರೀತಿಯ ತೆರಿಗೆಯನ್ನು ನಾವು ಆದಾಯ ತೆರಿಗೆ ಅಂತೇಳಿ ಕರಿತೀವಿ. ಈ ಆದಾಯ ತೆರಿಗೆ ಅಂತಕ್ಕಂಥದ್ದು ಒಂದು ನೇರ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಇದನ್ನು. ಯಾಕೆಂದರೆ ನಾವು ನೇರವಾಗಿ ನಮ್ಮ ಆದಾಯಕ್ಕೆ ಸಂಬಂಧಪಟ್ಟಷ್ಟು ತೆರಿಗೆಯನ್ನು ಸರ್ಕಾರಕ್ಕೆ ನೇರವಾಗಿ ನಾವು ಅದನ್ನು ಪಾವತಿಸ್ತೀವಿ. ಈ ಇನ್ಕಮ್ ಟ್ಯಾಕ್ಸನ್ನು ಯಾವಾಗಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಮಾರ್ಚ್ 31ರ ಅಂತ್ಯದ ವರ್ಷಕ್ಕೆ, ಅಂದರೆ 1 ಏಪ್ರಿಲ್ ಇಂದ ಹಿಡಿದು 1 ಏಪ್ರಿಲ್ ಫಾರ್ ಎಕ್ಸಾಂಪಲ್ ಈ ವರ್ಷದ್ದಾದರೆ 1 ಏಪ್ರಿಲ್ 2023ರಿಂದ ಹಿಡಿದು 31 ಮಾರ್ಚ್ 2024ರವರೆಗೆ, ಅಂದರೆ ಹಿಂದಿನ ವರ್ಷದ ಮಾರ್ಚ್ನಿಂದ ಪ್ರಸ್ತುತ ವರ್ಷದ ಮಾರ್ಚ್ 31ರವರೆಗೆ ಇರ್ತಕ್ಕಂಥ ವರ್ಷವನ್ನು ನಾವು ಹಣಕಾಸು ವರ್ಷ ಅಂತ ಕರಿತೀವಿ. ಆ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಂಥ ಆದಾಯಕ್ಕೆ ನಾವು ಮುಂದಿನ ಒಂದು ವರ್ಷದಲ್ಲಿ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗತ್ತೆ. ಹಾಗಾದರೆ ಒಟ್ಟು ಇನ್ಕಮ್ ಅಂದರೆ ಏನು? ನಾವು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕರಿತೀವಿ. ಇನ್ಕಮ್ ಅಂದರೆ ಯಾವ್ದಾವ್ದೆಲ್ಲ ಬರುತ್ತೆ ಅಂದರೆ ನಮಗೆ ಸಂಬಂಧಪಟ್ಟಾಗೆ, ನಾವು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಾಗೆ ಹೇಳೋದಾದರೆ ಇನ್ಕಮ್ ಅಂದರೆ ಏನೇನೆಲ್ಲ ಬರುತ್ತೆ. ಮೊದಲನೇದಾಗಿ ಸ್ಯಾಲರಿ, ಅಂದರೆ ಎಂಪ್ಲಾಯರಿಂದ ಎಂಪ್ಲಾಯಿ ಏನೇನೆಲ್ಲ ಒಟ್ಟು ಪಡೀತಾರೆ ಅದನ್ನು ನಾವು ಸ್ಯಾಲರಿ ಅಂತ ಕರಿತೀವಿ. ಆ ಸ್ಯಾಲ್ರಿ ನಮ್ಮ ಇನ್ಕಮ್ ಆಗಿರುತ್ತೆ. ಎರಡನೇದು ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್. ನಾವು ಬ್ಯಾಂಕ್ಗಳಲ್ಲಿ ಹೊಂದಿರತಕ್ಕಂಥ ಉಳಿತಾಯ ಖಾತೆಗೆ ಬ್ಯಾಂಕ್ನವರು ಸಂದಾಯ ಮಾಡ್ತಕ್ಕಂತಹ ಬಡ್ಡಿ ಏನಿದೆ ಆ ಬಡ್ಡಿಯು ಕೂಡ ನಮ್ಮ ಆದಾಯಕ್ಕೆ ಸೇರಿಕೊಳ್ಳುತ್ತೆ. ಮೂರನೇದು, ನಾವು ಮಾಡಿದಂತಹ ಇತರೆ ಕಾರ್ಯಗಳಿಗೆ ಇಲಾಖೆ ಅಥವಾ ಸರ್ಕಾರಗಳು ನೀಡ್ತಕ್ಕಂಥ ಯಾವುದೇ ರೆನ್ಯುಮರೇಷನ್ ಅದು ಕೂಡ ನಮಗೆ ಆದಾಯ ಅಂತಲೇ ಪರಿಗಣಿಸಲಾಗುತ್ತೆ. ನೆಕ್ಸ್ಟು, ನಾವು EL ಎನ್ಕ್ಯಾಶ್ಮೆಂಟ್ ಅಥವಾ ಇತರೆ ಯಾವುದೇ ಭತ್ಯೆಗಳನ್ನು ಪಡೆದಿದ್ದರೆ ಅದನ್ನು ಕೂಡ ನಾವು ಇನ್ಕಮ್ ಅಂತಲೇ ಈ ಆ್ಯಕ್ಟಲ್ಲಿ ಪರಿಗಣಿಸಬೇಕಾಗತ್ತೆ. ಜೊತೆಗೆ ನಾವು ಪಡೆದಂತಹ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಗಳು, ಸ್ಕೀಮ್ಸ್ಗಳು ಏನಿದೆ ಅವುಗಳ ಮೇಲೆ ಬರ್ತಕ್ಕಂಥ ಯಾವುದೇ ಬಡ್ಡಿ ಇದೆ ಆ ಬಡ್ಡಿಯನ್ನು ಕೂಡ ನಾವು ಆದಾಯ ಅಂತಲೇ ಪರಿಗಣಿಸಬೇಕಾಗತ್ತೆ. ಜೊತೆಗೆ ಇದೆಲ್ಲದಲ್ಲೇ ಇನ್ನು ಇತರೆ ಯಾವುದಾದ್ರೂ ಮೂಲಗಳಿಂದ ನಾವು ಆದಾಯವನ್ನು ಪಡಿತಾ ಇದ್ದರೆ ಅವುಗಳನ್ನು ಕೂಡ ನಾವು ಆದಾಯಕ್ಕೆ ಒಟ್ಟಾಗಿ ಸೇರಿಸಬೇಕಾಗತ್ತೆ. ಆದರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಾಗೆ ಅಷ್ಟೇ ಹೇಳೋದಾದರೆ, ಫಾರಂ ನಂಬರ್ 16 ಕೊಡ್ತಕ್ಕಂಥವರು ಎಂಪ್ಲಾಯರ್ ಆಗಿರ್ತಾರೆ. ಆ ಎಂಪ್ಲಾಯರ್ಗೆ ನಾವು ಈ ಮಾಹಿತಿಗಳನ್ನು ಕೊಟ್ಟ ನಂತರ ಅವರು ನಮಗೆ ಫಾರ್ಮ್ 16 ಕೊಡ್ತಾರೆ. ಅದರ್ವೈಸ್ ಅವರಲ್ಲಿ ಏನು ಮಾಹಿತಿ ಇರುತ್ತೆ ಅಂದರೆ ಸ್ಯಾಲರಿ, EL ಎನ್ಕ್ಯಾಶ್ಮೆಂಟ್ ಈ ಥರದ್ದು ಏನಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಆದಾಯವನ್ನು ತೋರಿಸಿ ಅವುಗಳಿಗೆ ಸಂಬಂಧಪಟ್ಟಂಥ ಟ್ಯಾಕ್ಸನ್ನು TDS ಕಳೆದು ನಮಗೆ ಫಾರ್ಮ್ ನಂಬರ್ 16 ಕೊಡ್ತಾರೆ. ಹಾಗಾದರೆ ನಾವು ಇನ್ಕಮ್ ಅಂದರೆ ಏನು ಅಂತ ನೋಡಿದ್ವಿ. ಡಿಡಕ್ಷನ್ಸ್ ನೋಡೋಣ. ಡಿಡಕ್ಷನ್ಸ್ ತುಂಬ ಸೆಕ್ಷನ್ಗಳಿದೆ. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ. ಇದು ಸೆಕ್ಷನ್ ಬಂದು 16(1)A. ಇದರಲ್ಲಿ ಎಲ್ಲ ತೆರಿಗೆ ಪಾವತಿದಾರರಿಗೆ 50,000ದಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಸರ್ಕಾರದ ವತಿಯಿಂದನೇ ಅಥವಾ ಆದಾಯ ತೆರಿಗೆ ಇಲಾಖೆ ವತಿಯಿಂದ ಅದನ್ನು ಕೊಡಲಾಗುತ್ತೆ. ಅಂದರೆ ನಮ್ಮ ಆದಾಯದಲ್ಲಿ ನಾವು 50,000 ಎಕ್ಸಂಪ್ಷನನ್ನು 50,000ದಷ್ಟು ನಾವು ಕಡಿತವನ್ನು ಮಾಡಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟು HRA ಅಥವಾ ಹೋಮ್ ರೆಂಟ್ ಅಲೋಯನ್ಸ್, ಬಾಡಿಗೆ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಏನಿದೆ ಇದು ಅಂಡರ್ ಸೆಕ್ಷನ್ 10 of 13A. ಇದರಲ್ಲಿ ನಾವು ನಮ್ಮ ಆದಾಯದಲ್ಲಿ HRAಯನ್ನು ಏನು ಪಡಿತೀವಿ ಅಥವಾ ನಾವು HRAನ ಏನು ಪಾವತಿಸ್ತೀವಿ ಅದರ ಬಗ್ಗೆ ನಾವು ಕಡಿತವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅವುಗಳನ್ನು ನಾವು ಮುಂದಿನ ಒಂದು
ಹಂತದಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಆನಂತರ ಮುಖ್ಯವಾಗಿ ಬರ್ತಕ್ಕಂಥ ಡಿಡಕ್ಷನ್ ಅಷ್ಟೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಂತರ ಪ್ರೊಫೆಷನಲ್ ಟ್ಯಾಕ್ಸ್, ಇದು 2400 ರೂಪಾಯಿಗಳಷ್ಟು ಕಡಿತ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಾರೆ ಮ್ಯಾಕ್ಸಿಮಮ್ ನಾವು 2500ರಷ್ಟು ಪ್ರೊಫೆಷನಲ್ ಟ್ಯಾಕ್ಸನ್ನು ಕಡಿತ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಅಷ್ಟನ್ನು ಪಡಿತಾ ಇದ್ದರೆ, ಅದಕ್ಕಿಂತ ಹೆಚ್ಚನ್ನು ನಾವೇನಾದ್ರು ಕಟ್ತಾ ಇದ್ದರೆ ಆಗಲೂ ಕೂಡ ನಮಗೆ ಲಿಮಿಟ್ ಇರೋದು 2500 ರೂಪಾಯಿ ಮಾತ್ರ ಪ್ರೊಫೆಷನಲ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಮಗೆ 80C, 80CCC, 80CCD, 1B ಎಲ್ಲ ಸೇರಿಸಿ ಒಟ್ಟಾರೆ ನಾವು ಗರಿಷ್ಠ 2 ಲಕ್ಷದವರೆಗೆ ಕೂಡ ಡಿಡಕ್ಷನನ್ನು ಅಂದರೆ ಎಕ್ಸಂಪ್ಷನನ್ನು ಪಡಿಬೋದು. ಅದಲ್ಲದೆ ಚಾಪ್ಟರ್ 6 ಏನಲ್ಲಿ ಬರ್ತಕ್ಕಂತಹ ಸೆಕ್ಷನ್ಗಳು 80D, 80DD, 80E, 80EA ಈ ಥರ ಸೆಕ್ಷನ್ಗಳೇನಿದೆ ಅವುಗಳಲ್ಲೂ ಕೂಡ ನಾವು ಎಕ್ಸಂಪ್ಷನನ್ನು ಪಡಲಿಕ್ಕೆ ಅವಕಾಶ ಇದೆ. ಅವುಗಳನ್ನು ವಿವರವಾಗಿ ಮುಂದೆ ನೋಡೋಣ. ಆನಂತರ 80G ಅಂದರೆ ದಾನ ಅಥವಾ ಡೊನೇಷನ್ ಏನಿದೆ ಇದರಲ್ಲೂ ಕೂಡ ನಾವು ಎಕ್ಸಂಪ್ಷನ್ನ ಪಡಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಸೆಕ್ಷನ್ಗಳನ್ನು ನಾವು ಡಿಡಕ್ಷನ್ಸ್ ಅಂತ ಕರಿತೀವಿ. ಇವುಗಳನ್ನು ನಾವು ವಿವರವಾಗಿ ಈಗ ನೋಡೋಣ. ಮೊದಲನೇದಾಗಿ ಮನೆ ಬಾಡಿಗೆ ಭತ್ಯೆ ಅಂದರೆ HRA ಅಲೋಯನ್ಸ್ ಏನಿದೆ ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ನಮ್ಮ ಆದಾಯದಲ್ಲ ಸಂಬಂಧಪಟ್ಟ ಹಾಗೆ ನಮಗೆ ಎಷ್ಟು ಮನೆ ಬಾಡಿಗೆ ಭತ್ಯೆ ಎಕ್ಸಂಪ್ಷನ್ ಆಗುತ್ತೆ. ಇದರಲ್ಲಿ ಒಂದು 3 ಕಂಡೀಷನ್ ಇದೆ. ಒಂದೇನಪ್ಪ ಅಂದರೆ ಪಡೆದುಕೊಂಡ ಮನೆ ಬಾಡಿಗೆ ಭತ್ಯೆ ಅಂದರೆ ನಾವು ಏನು ಸ್ಯಾಲ್ರಿ ಸ್ಟ್ರಕ್ಚರಲ್ಲಿ HRAಯನ್ನು ಪಡಿತೀವಿ ಅದನ್ನು ನಾವು ಪಡೆದುಕೊಂಡ ಮನೆ ಬಾಡಿಗೆ ಭತ್ಯೆ ಅಂತ ಕರಿತೀವಿ. ಆನಂತರ ನಮ್ಮ ವೇತನದ 10% ಮೈನಸ್ ಸಂದಾಯ ಮಾಡಲಾದ ಬಾಡಿಗೆ ಅಂದರೆ ನಾವೇನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ನಮ್ಮ ವೇತನದ 10%ಕ್ಕಿಂತ ಹೆಚ್ಚು ಎಷ್ಟು ಸಂದಾಯವನ್ನು ಮಾಡಿದ್ದೀವಿ ಬಾಡಿಗೆ ಅಂತಕ್ಕಂಥದ್ದು. ಇನ್ನು ಮೂಲ ವೇತನದ 50% ಮೆಟ್ರೋ ನಗರಗಳಾದಂತಹ ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಕಲ್ಕತ್ತಾ ಈ ಥರ ನಗರಗಳೇನಿದೆ ಇವುಗಳಿಗೆ 50%. ನಾನ್ ಮೆಟ್ರೋ ಸಿಟೀಸ್ ಆದರೆ ಮೂಲ ವೇತನದ 40%. ಇವುಗಳಲ್ಲಿ ಯಾವುದು ಕಡಿಮೆಯೋ ಅದನ್ನು ನಾವು HRA ಎಕ್ಸಂಪ್ಷನ್ ಆಗಿ ಪಡಿತೀವಿ. ಈಗ ನೋಡೋಣ ಉದಾಹರಣೆಯನ್ನು. ನೋಡಿ, ನಾವು ಹೇಗೆ ಎಲಿಜಿಬಲ್ HRAನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ, ಈಗ ಒಬ್ಬ ವ್ಯಕ್ತಿಯ ಆದಾಯ ಸ್ಯಾಲರಿಯಲ್ಲಿ ಬೇಸಿಕ್ ಪ್ಲಸ್ DA ಸೇರಿ ಒಟ್ಟು 5,60,000 ರೂಪಾಯಿಗಳಾಗಿದೆ ಅಂತ ನಾವು ಅಂದ್ಕೊಂಡ್ರೆ 5,60,000 ರೂಪಾಯಿಗಳಾಗಿದೆ ಅಂತ ನಾವು ಅಂದ್ಕೊಂಡ್ರೆ ಅವನಿಗೆ ಬರ್ತಕ್ಕಂಥ HRA ಪ್ರತಿ ತಿಂಗಳು 3,200 ಅಂದರೆ 12 ತಿಂಗಳಿಗೆ ಒಟ್ಟು 38,400 ರೂಪಾಯಿ ಅವನಿಗೆ HRA ಬರ್ತಾ ಇದೆ. ಅವನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಪಾವತಿಸಿದಂಥ ಬಾಡಿಗೆ 96,000 ಅಂದರೆ ಪ್ರತಿ ತಿಂಗಳು 8,000 12 96,000 ರೂಪಾಯಿಗಳನ್ನು ಅವರು ಬಾಡಿಗೆಯಾಗಿ ಪಾವತಿಸಿದ್ದಾರೆ. ಹೀಗಾದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು? ಎಲಿಜಿಬಲ್ HRA ನಮ್ದು ಎಷ್ಟು ಅಂದರೆ ನೋಡಿ, ರಿಸೀವ್ಡ್ HRA ನಾನು ಪಡೆದುಕೊಂಡ ಮನೆ ಬಾಡಿಗೆ ಭತ್ಯೆ ಎಷ್ಟು ನಮ್ಮ ಸ್ಯಾಲ್ರಿ ಸ್ಟ್ರಕ್ಚರಲ್ಲಿ 38,400 ರೂಪಾಯಿ ಇದೆ. ಇನ್ನು ಎರಡನೇದು ನೀಡಿದ ಮನೆ ಬಾಡಿಗೆ ಅಂದರೆ ನಾವು ಮನೆ ಬಾಡಿಗೆ ವಾಸ ಮಾಡ್ತಾ ಇದ್ದೀವಿ, ನಾವು ಕೊಟ್ಟಂಥ ಮನೆ ಬಾಡಿಗೆ ಮೈನಸ್ 10% ಆಫ್ ಸ್ಯಾಲರಿ ಅಂದರೆ ಬೇಸಿಕ್ ಪ್ಲಸ್ DA ಅಂತ ಸ್ಯಾಲರಿ ಅಂದರೆ ಇಲ್ಲಿ 10% ಆಫ್ ಸ್ಯಾಲರಿ. ಈಗ ಅವರು ನೀಡಿದಂಥ ಬಾಡಿಗೆ 96,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರದ್ದು 10% ಸ್ಯಾಲರಿ ಲೆಕ್ಕ ಹಾಕಿದರೆ 56,000 ಬರುತ್ತೆ. ಅಂದರೆ ಹೆಚ್ಚುವರಿಯಾಗಿ ಅವರು 40,000 ರೂಪಾಯಿಗಳನ್ನು ಪಾವತಿಸಿದ್ದಾರೆ. ಹೆಚ್ಚುವರಿಯಾಗಿ ಪಾವತಿಸಿದ ಬಾಡಿಗೆ ನನ್ನ ಮೂಲ ವೇತನದ 10%ಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಸಿದ ಮನೆ ಬಾಡಿಗೆ ಅಥವಾ ರಿಸೀವ್ಡ್ HRA ಮೈನಸ್ ಎಕ್ಸಸ್ ಪೇಯ್ಡ್. ನಾವೀಗ ಏನು ಮಾಡಿದ್ದೀವಿ ಅಂದರೆ ನಮಗೆ ಪಡೆದುಕೊಂಡಂಥ ಮನೆ ಭತ್ಯೆ 38,400, ನಾವು ಪಾವತಿಸಿದಂಥ ಬಾಡಿಗೆ 96,000 ಅಂದರೆ 57,600 ಎಕ್ಸಸ್ ನಾವು ಪೇ ಮಾಡಿದ್ದೀವಿ. ಯಾವುದಕ್ಕೋಸ್ಕೊಂಡ್ರೆ HRAಗೋಸ್ಕೊಂಡ್ರೆ, ಇದು ಎರಡನೇದು 10% ಆಫ್ ಸ್ಯಾಲ್ರಿಗೋಸ್ಕೊಂಡ್ರೆ. ಈ ಮೂರರಲ್ಲಿ ಯಾವುದು ಕಡಿಮೆಯೋ ಅದನ್ನು ನಾವು HRA ಎಕ್ಸಂಪ್ಷನ್ ಆಗಿ ಪಡಿತೀವಿ. ಇದಕ್ಕೆ ನಾವು ವಾಸ ಮಾಡ್ತಾ ಇರ್ತಕ್ಕಂತಹ ಬಾಡಿಗೆ ಮನೆಯ 2 ತಿಂಗಳ ರೆಸಿಪ್ಟನ್ನು ಒದಗಿಸಬೇಕಾಗತ್ತೆ. ಅದರ್ವೈಸ್ ಅದು ಕೂಡ ಆಗಲ್ಲ, 0 ಆಗುತ್ತೆ. ನಾವು 2 ತಿಂಗಳ ಮನೆ ಬಾಡಿಗೆ ಏನು ಕಟ್ತಾ ಇದ್ದೀವಿ ಅದರ ರೆಸಿಪ್ಟನ್ನು ಒದಗಿಸಿ ರಿಸೀವ್ಡ್ HRA 38,400 ಅಥವಾ ಎಕ್ಸಸ್ ಪೇಯ್ಡ್ 40,000 ಅಥವಾ ಡಿಫ್ರೆನ್ಸ್ 57,600 ಏನಿದೆ, ಇವು ಮೂರರಲ್ಲಿ ಯಾವುದು ಕಡಿಮೆಯೋ ಅದನ್ನು ನಾವು HRA ಎಲಿಜಿಬಲ್ ಎಕ್ಸಂಪ್ಷನ್ ಪಡೆಯೋದಕ್ಕೆ ಆಗಿರ್ತೀವಿ. ನೆಕ್ಸ್ಟ್ ನೋಡೋಣ 80C ನಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳು. GIS, KGID, GPF, LIC, NSC, ಹೌಸಿಂಗ್ ಲೋನ್ ಪ್ರಿನ್ಸಿಪಲ್, PLI, ಟ್ಯೂಷನ್ ಫೀ ಇಬ್ಬರು ಮಕ್ಕಳಿಗೆ, ಪ್ರಾವಿಡೆಂಟ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್, ಸುಕನ್ಯಾ ಸಮೃದ್ಧಿ ಯೋಜನಾ, ಪರ್ಸನಲ್ LIC
ಅದನ್ನು ಸ್ಯಾಲರಿ ಡಿಡಕ್ಷನ್ ಆಗಿರಬಾರ್ದು. ಈ ಥರದ್ದು ಯಾವುದಾದ್ರೂ ಇದ್ದರೆ ಇವುಗಳನ್ನು ನಾವು 80C ಕಳೀಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟು 80CCC ನಾವು ಪೆನ್ಷನ್ ಫಂಡ್ಸಲ್ಲಿ, ನ್ಯಾಷನಲ್ ಪೆನ್ಷನ್ ಫಂಡ್ಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಅಟಲ್ ಪೆನ್ಷನ್ ಫಂಡ್ ಈ ಥರದ ಯೋಜನೆಗಳೇನಿದೆ ಇವುಗಳಲ್ಲಿ ಏನಾದರೂ ನಾವು ತೊಡಗಿಸಿದರೆ ಅದನ್ನು ಕಳೀಲಿಕ್ಕೆ ಅವಕಾಶ ಇದೆ. ಅದು 1,50,000ವರೆಗೆ ನಾವು ಪೆನ್ಷನ್ ಫಂಡ್ಗಳಲ್ಲಿ ತೊಡಗಿಸ್ಬೋದಾಗಿದೆ. ಇನ್ನು 80CCD 1B ನಾವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಏನಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 50,000ವರೆಗೆ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಎಕ್ಸಂಪ್ಷನ್ ಆಗಿ ಪಡಿಬೋದು. ಹಾಗಾಗಿ ಈ 80C, 80CCC, 80CCD 1 ಏನಿದೆ ಮತ್ತು 80CCD 1B ಏನಿದೆ ಇವುಗಳೆಲ್ಲವುಗಳಿಂದ ನಾವು ಒಟ್ಟಾರೆ 2 ಲಕ್ಷದಷ್ಟು ಎಕ್ಸಂಪ್ಷನನ್ನು ಪಡೀಲಿಕ್ಕೆ ನಮ್ಮ ಆದಾಯದಲ್ಲಿ ಅವಕಾಶ ಇದೆ. ಈ ವರ್ಷಕ್ಕೆ 2024-25ನೇ ಅಸೆಸ್ಮೆಂಟ್ ಇಯರ್ಗೆ ನಾವು ಈ ಸೆಕ್ಷನ್ಗಳಿಂದ 80C, 80CCC, 80CCD 1B, 80CCD 1 ಎಲ್ಲ ಸೇರಿ ನಮಗೆ ಒಟ್ಟು 2 ಲಕ್ಷದವರೆಗೆ ನಮಗೆ ಎಕ್ಸಂಪ್ಷನ್ನ ಪಡೀಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ ಆಗಿದ್ದರೆ ಅವರಿಗೆ 80CCD 1B ಏನಿದೆ ಇದು ಅಪ್ಲೈ ಆಗೋಲ್ಲ. ಅವರೇನಾದರೂ ಸಪ್ರೇಟಾಗಿ ನಾವು NPS ಅಕೌಂಟನ್ನು, ಅದು ಟೈರ್ 1 ಅಕೌಂಟನ್ನು ಹೊಂದಿದ್ರೆ ಮಾತ್ರ ಅವರಿಗೆ ಅಪ್ಲೈ ಆಗುತ್ತೆ. ಅದರ್ವೈಸ್ NPS ಎಂಪ್ಲಾಯೀಸಿಗೆ ಮಾತ್ರ 2 ಲಕ್ಷದವರೆಗೆ, ಅದರ್ವೈಸ್ OPS ಅವ್ರಿಗೆ 1,50,000ವರೆಗೆ ಮಾತ್ರ ಈ 4 ಸೆಕ್ಷನ್ಗಳಿಂದ ಪಡೀಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟು ಇನ್ನು ಚಾಪ್ಟರ್ 6A ಬರ್ತಕ್ಕಂತಹ ಎಕ್ಸಂಪ್ಷನನ್ನು ನೋಡೋಣ. ಇದರಲ್ಲಿ ಮೊದಲನೇದು 80D. 80D ಏನಪ್ಪ ಅಂದರೆ ಇದು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ಟಿರ್ತಕ್ಕಂಥದ್ದು ಮತ್ತು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಪನ್ನು ಮಾಡಲಿಕ್ಕೆ ನಾವು ಖರ್ಚು ಮಾಡಿದಂತಹ ಮೊತ್ತ ಏನಿರುತ್ತೆ ಅದನ್ನು ಎಕ್ಸಂಪ್ಷನ್ ಆಗಿ ಪಡೀಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಒಂದು ಸೆಕ್ಷನ್ ಇದು. ಇದರಲ್ಲಿ ಸೆಲ್ಫ್ ಸ್ಪೌಸ್ ಚಿಲ್ಡ್ರನ್ ಅಂದರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವರಿಗೆ ಅಥವಾ ಅವರ ಗಂಡ ಅಥವಾ ಹೆಂಡತಿಗೆ ಮತ್ತು ಮಕ್ಕಳಿಗೆ ಒಟ್ಟು 25,000ವರೆಗೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಎಕ್ಸಂಪ್ಷನನ್ನು ಈ ಮೇಲ್ಕಂಡಂಥ ವಿಚಾರಗಳಿಗೆ ಅಂದರೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಥವಾ ಹೆಲ್ತ್ ಚೆಕಪ್, ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಏನಿದೆ ಅದರದ್ದು 5,000 ಸೇರಿದಂಗೆ ನಾವು ಒಟ್ಟು ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಏನಿದೆ ಈ ಬಿಲ್ಗಳೇನಿದೆ ಇವುಗಳನ್ನು ನೋಡ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ 25,000 ರೂಪಾಯಿ ಕಡಿತವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಒಂದು ವೇಳೆ ಅವರೇನಾದ್ರು ಸೀನಿಯರ್ ಸಿಟಿಸನ್ ಆಗಿದ್ದರೆ, ಯಾರು ಟ್ಯಾಕ್ಸ್ ಪೇಯರ್ ಯಾರಿದ್ದಾರೆ ಅವರಿಗೆ 50,000ವರೆಗೆ ಕೂಡ ಎಕ್ಸಂಪ್ಷನ್ ಇದೆ. ಮತ್ತು ಫಾದರ್ ಮದರ್ಗೆ 25,000ವರೆಗೆ ಎಕ್ಸಂಪ್ಷನ್ ಇದೆ. ಒಂದು ವೇಳೆ ಅವರು ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವ್ರಿಗೂ ಕೂಡ 50,000ವರೆಗೆ ಎಕ್ಸಂಪ್ಷನನ್ನು 80D ಪಡೀಲಿಕ್ಕೆ ಅವಕಾಶ ಇದೆ. ಅಂದರೆ ಇಲ್ಲಿ ಟ್ಯಾಕ್ಸ್ ಪೇಯರು ಸೀನಿಯರ್ ಸಿಟಿಸನ್ ಮತ್ತು ಅವ್ರ ತಂದೆ ಅಥವಾ ತಾಯಿ ಸೀನಿಯರ್ ಸಿಟಿಸನ್ ಆಗಿದ್ದರೆ ಒಟ್ಟು 1 ಲಕ್ಷದವರೆಗೆ ಎಕ್ಸಂಪ್ಷನ್ನ ಪಡೀಲಿಕ್ಕೆ ಅವಕಾಶವಿರುತ್ತೆ. ಇನ್ನು 80DD ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಎ ಡಿಪೆಂಡೆಂಟ್ ಅಂತ ಹೇಳ್ತೀವಿ ವಿತ್ ಡಿಸಬಿಲಿಟಿ. ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಡಿಪೆಂಡೆಂಟ್ ವಿತ್ ಡಿಸಬಿಲಿಟಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥದ್ದು. ಒಂದು ಇದರಲ್ಲಿ ಡಿಸಬಿಲಿಟಿ ಏನಾದರೂ 40% to 80% ಇದ್ದರೆ ಅವಾಗ 75,000ವರೆಗೆ ನಾವು ಅವ್ರಿಗೆ ಕೊಡಿಸಿದಂಥ ಟ್ರೀಟ್ಮೆಂಟ್ನಲ್ಲಿ ಮೊತ್ತ ಏನಿರುತ್ತೆ ಬಿಲ್ಗಳಿರುತ್ತೆ ಅವುಗಳ ಮೇಲೆ ನಾವು ಎಕ್ಸಂಪ್ಷನ್ನ ಪಡೀಬೋದು. ಎರಡನೇದು 80%ಗಿಂತ ಮೇಲೆ ಏನಾದರೂ ಅವ್ರಿಗೆ ಡಿಸಬಿಲಿಟಿ ಇದ್ದರೆ ಆಗ ನಾವು 1,25,000ವರೆಗೆ ಎಕ್ಸಂಪ್ಷನನ್ನು ಪಡೀಲಿಕ್ಕೆ ಈ 80DD ಅಂತಕ್ಕಂಥ ಒಂದು ಸೆಕ್ಷನ್ನಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಒಟ್ಟಾರೆ ಇವುಗಳಿಗೆಲ್ಲಕ್ಕೂ ಕೂಡ ನಾವೇನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ಹತ್ರ ಎವಿಡೆನ್ಸಸ್, ಪ್ರೂಫ್ಸ್ ಇರಬೇಕಾಗುತ್ತೆ, ಇಲ್ಲಾಂದರೆ ಕಳೀಲಿಕ್ಕೆ ಅವಕಾಶ ಇರಲ್ಲ. ನೆಕ್ಸ್ಟು 80DB ಇದು ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸಾರ್ಡರ್ಸ್. ಕೆಲವೊಂದು ವಿಶಿಷ್ಟವಾದಂತಹ ಕಾಯಿಲೆಗಳಿಗೆ ನಾವೇನಾದರೂ ವೈದ್ಯಕೀಯ ವೆಚ್ಚವನ್ನು ಮಾಡಿದರೆ ಚಿಕಿತ್ಸೆಗೋಸ್ಕರ ಆಗ ನಾವು ಇದರ 80DB ಸೆಕ್ಷನ್ನಲ್ಲಿ ನಾವೇನು ಮಾಡ್ಬೋದು ಅಂದರೆ ಎಕ್ಸಂಪ್ಷನನ್ನು ಪಡೀಬೋದು. ಉದಾಹರಣೆಗೆ ನ್ಯೂರೋ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ HIV, AIDS ಅಥವಾ ಕ್ಯಾನ್ಸರ್ ಈ ರೀತಿಯಾದಂತಹ ರೋಗಗಳಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳಿಗೆ ಒಟ್ಟು ಸೆಲ್ಫ್ ಸ್ಪೌಸ್ ಚಿಲ್ಡ್ರನ್ ಆದರೆ 40,000. ಒಂದು ವೇಳೆ ಸೀನಿಯರ್ ಸಿಟಿಸನ್ ಆಗಿದ್ದರೆ ಅವರು 1 ಲಕ್ಷದವರೆಗೆ ಕೂಡ ಈ ಚಾಪ್ಟರಲ್ಲಿ ನಾವು 80DB ಸೆಕ್ಷನ್ನಲ್ಲಿ ಎಕ್ಸಂಪ್ಷನನ್ನು ಪಡೀಲಿಕ್ಕೆ ಅವಕಾಶ ಇದೆ. ಇನ್ನು 80E ಇನ್ನೊಂದು ಸೆಕ್ಷನ್ ಇದೆ ಅಂಡರಲ್ಲಿ ಬರ್ತಕ್ಕಂಥದ್ದು. ಇದು ಹೈಯರ್ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಅಂತ ಇದೆ. ಅಂದರೆ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಾವೇನಾದರೂ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದಿದ್ದರೆ ಅದರ ಇಂಟ್ರೆಸ್ಟನ್ನು ಕಟ್ತಾ ಇದ್ದರೆ ಆಗ ನಾವೇನು ಮಾಡ್ಬೋದು ಅಂದರೆ ಈ ಸೆಕ್ಷನ್ನಲ್ಲಿ ನಾವು
ಫುಲ್ ಇಂಟ್ರೆಸ್ಟ್ ಏನು ಕಟ್ತೀವಿ ಒಂದು ವರ್ಷದಲ್ಲಿ ಅಷ್ಟು ಇಂಟ್ರೆಸ್ಟನ್ನು ನಾವು ಎಕ್ಸಾಮ್ಷನನ್ನು ಪಡೀಲಿಕ್ಕೆ ಅವಕಾಶ ಇದೆ. ಇದಕ್ಕೇನು ಲೋನ್ ಲಿಮಿಟ್ ಏನಿಲ್ಲ, ನೋ ಲಿಮಿಟ್. ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಷ್ಟು ಇಂಟ್ರೆಸ್ಟನ್ನು ನಾವು ಎಕ್ಸಾಮ್ಷನ್ ಆಗಿ ಪಡಿಬೋದು. ಆದರೆ ಇದು PUC ನಂತರದ ಕೋರ್ಸ್ಗಳೇನಿದೆ ಅವುಗಳಿಗೆ ಮಾತ್ರ, ಮತ್ತು ಇದನ್ನು ಒಟ್ಟು 8 ವರ್ಷದವರೆಗೆ ನಾವು ಪಡಿಬೋದಾಗಿರುತ್ತೆ. 8 ವರ್ಷಕ್ಕಿಂತ ಹೆಚ್ಚುವರೆಗೆ ಲೋನ್ ಇತ್ತು ಬಡ್ಡಿ ಕಟ್ತಾ ಇದ್ದೀವಿ ಅಂದರೆ ಆಗ ಪಡಿಲಿಕ್ಕೆ ಇದು ಅವಕಾಶ ಇಲ್ಲ. ನೆಕ್ಸ್ಟು 80EE ಮತ್ತು 80EEA ಈ ಸೆಕ್ಷನ್ಗಳು ನೋಡೋಣ. ಇದಕ್ಕಿಂತ ಮೊದಲು ಸೆಕ್ಷನ್ 24B ಅಂತಕ್ಕಂಥದ್ದು ಹೌಸ್ ಲೋನ್ ಇಂಟ್ರೆಸ್ಟ್ ಸಂಬಂಧಪಟ್ಟಂಥದ್ದು. ನಾವು ಬ್ಯಾಂಕ್ಗಳಿಂದ ಅಥವಾ ಯಾವುದೇ ಹಣಕಾಸು ಸಂಸ್ಥೆಗಳಿಂದ ಮನೆ ಕಟ್ಟಲಿಕ್ಕೆ ಅಥವಾ ಮನೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಪಡೆದಂತಹ ಮೊತ್ತಕ್ಕೆ ಕಟ್ಟತಕ್ಕಂತಹ ಬಡ್ಡಿಗೆ ಎಕ್ಸಾಮ್ಷನನ್ನು ಪಡಿತಕ್ಕಂಥ ಒಂದು ಸೆಕ್ಷನ್ 24B. ಈ ಸೆಕ್ಷನ್ 24B ಒಟ್ಟು 2 ಲಕ್ಷದವರೆಗೆ ನಾವು ಎಕ್ಸಾಮ್ಷನ್ನ ಪಡೀಲಿಕ್ಕೆ ಅವಕಾಶ ಇದೆ. ಈ 80EE ಅಂತಕ್ಕಂಥದ್ದು 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಒಂದು ಸಬ್ಸೆಕ್ಷನ್ ಒಂದು. ಅಂದರೆ ಎಕ್ಸ್ಟ್ರಾ ನಾವು 50,000ದವರೆಗೆ ಮನೆ ಬಾಡಿಗೆ, ಮನೆ ಖರೀದಿ ಅಥವಾ ಮನೆ ಕಟ್ಟಲಿಕ್ಕೆ ಪಡೆದಂತಹ ಬಡ್ಡಿ ಏನಾದ್ರು ಇದ್ದರೆ ಎಕ್ಸ್ಟ್ರಾ 50,000ದವರೆಗೆ ನಾವು ವಿನಾಯಿತಿಯನ್ನು ಪಡೀಲಿಕ್ಕೆ ಕಲ್ಪಿಸಿದಂಥ ಒಂದು ಸೆಕ್ಷನ್ 80EE. ಅನಂತರ ಮತ್ತೆ 2019ರಲ್ಲಿ 80EEA ಅಂತಕ್ಕಂಥ ಒಂದು ಹೊಸ ಸೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದರಲ್ಲಿ ನಾವು 1.5 ಲಕ್ಷದವರೆಗೆ ನಾವು ಮನೆಗೆ ಸಂಬಂಧಪಟ್ಟಂತಹ ಮನೆ ಕಟ್ಟಲಿಕ್ಕೆ ಅಥವಾ ಪರ್ಚೇಸ್ ತಗೊಂಡಂತಹ ಲೋನ್ ಏನಿರುತ್ತೆ ಅದರ ಬಡ್ಡಿಯಲ್ಲಿ 1.5 ಲಕ್ಷದವರೆಗೆ ಮತ್ತೆ ನಾವು ಎಕ್ಸಾಮ್ಷನನ್ನು ಪಡಿಬೋದಾಗಿರುತ್ತೆ. ಅಂದರೆ 80EE ಮತ್ತು 80EA ಸೇರಿ 2 ಲಕ್ಷ, ಅಥವಾ 24B ಇದೆ 2 ಲಕ್ಷ. ಈ ಎರಡೂ ಸೆಕ್ಷನ್ಗಳಲ್ಲಿ ನಾವು ಒಟ್ಟು 2 ಲಕ್ಷದವರೆಗೆ ಹೌಸಿಂಗ್ ಲೋನ್ ಇಂಟ್ರೆಸ್ಟನ್ನು ಎಕ್ಸಾಮ್ಷನ್ ಪಡೀಲಿಕ್ಕೆ ತೆರಿಗೆದಾರರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೆಕ್ಸ್ಟು 80EEB ಇದು ಎಲೆಕ್ಟ್ರಿಕಲ್ ವೆಹಿಕಲನ್ನು ಪರ್ಚೇಸ್ ಮಾಡಿ ಅದಕ್ಕೆ ಕಟ್ತಕ್ಕಂತಹ ಬಡ್ಡಿ ಏನಿರುತ್ತೆ, ಲೋನ್ ಮೇಲೆ ಪರ್ಚೇಸ್ ಮಾಡಿ ಅದಕ್ಕೆ ಕಟ್ತಕ್ಕಂಥ ಬಡ್ಡಿ ಏನಿರುತ್ತೆ ಅದನ್ನು ನಾವು ಎಕ್ಸಾಮ್ಷನ್ನ ಪಡೀಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಸೆಕ್ಷನ್ 80EEB. ಇದರ ಲಿಮಿಟ್ 1,50,000. ಅಂದರೆ ಬಡ್ಡಿಗೆ ಮಾತ್ರ, ಅಸಲಿಗಿಲ್ಲ. ಬಡ್ಡಿ ಏನು ಪಾವತಿ ಮಾಡ್ತಾ ಇರ್ತೀವಿ ಆ ಬಡ್ಡಿಯನ್ನು ನಾವು 1.5 ಲಕ್ಷದವರೆಗೆ ಎಕ್ಸಾಮ್ಷನ್ ಆಗಿ ಪಡೀಲಿಕ್ಕೆ ಅವಕಾಶ ಇರ್ತಕ್ಕಂಥ ಸೆಕ್ಷನ್ ಇದು. ಇನ್ನು 80G ಇದು ಡೊನೇಷನ್ಗಳಿಗೆ, ದಾನ ಅಥವಾ ವಂತಿಗೆ ಏನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥದ್ದು. ಕೆಲವೊಂದು ಚಾರಿಟಬಲ್ ಟ್ರಸ್ಟ್ ಮತ್ತು ಕೆಲವೊಂದು ಫಂಡ್ಸ್ಗಳಿಗೆ ನಾವೇನು ಹಣವನ್ನು ಕೊಡ್ತೀವಿ ಅದನ್ನು ಎಕ್ಸಾಮ್ಷನ್ ಪಡೀಲಿಕ್ಕಿರ್ತಕ್ಕಂಥ ಒಂದು ಸೆಕ್ಷನ್ನು. ಇದರಲ್ಲಿ ಕೆಲವೊಂದಕ್ಕೆ 100% ಮತ್ತು ಕೆಲವೊಂದಕ್ಕೆ 50% ಡೊನೇಷನ್ ಎಕ್ಸಾಮ್ಷನ್ ಆಗಿ ಪಡೀಲಿಕ್ಕೆ ಅವಕಾಶ ಇರುತ್ತೆ. ನಾವು ಯಾವ ಒಂದು ಚಾರಿಟಬಲ್ ಟ್ರಸ್ಟಿಗೆ ಕೊಡ್ತೀವಿ ಅಥವಾ ಯಾವ ಫಂಡಿಗೆ ನಾವು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಅವ್ರು ನಿಮಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ರೆಸಿಪ್ಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಅವರು ನಮ್ಮದು 50% ಅಥವಾ 100% ಅಂತ ಅವ್ರು ಹೇಳ್ತಾರೆ. ಅದರ ಆಧಾರದ ಮೇಲೆ ನೀವು 100% ಅಥವಾ 50%ಅನ್ನು ಎಕ್ಸಾಮ್ಷನ್ ಆಗಿ ಪಡಿಬೋದಾಗಿರುತ್ತೆ. ಮತ್ತು 2,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಏನಾದರೂ ನಾವು ನಗದಾಗಿ ಡೊನೇಷನ್ ಆಗಿ ನೀಡೋಕ್ಕೆ ಸಾಧ್ಯ ಇಲ್ಲ. ಡೊನೇಷನ್ ಕೊಡ್ತಕ್ಕಂಥದ್ದು ಯಾವುದಾದ್ರು ಚೆಕ್ ಮೂಲಕ ಅಥವಾ DD ಮೂಲಕ ಅಥವಾ ಟ್ರಾನ್ಸಾಕ್ಷನ್ ಮೂಲಕನೇ ಆಗಿರಬೇಕು, 2,000ಕ್ಕಿಂತ ಹೆಚ್ಚಿನ ಮೊತ್ತ ಆಗಿದ್ದರೆ. ಇನ್ನೊಂದು ಸೆಕ್ಷನು 80TTA ಇದು ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಸೇವಿಂಗ್ಸ್ ಅಕೌಂಟ್. ನಾವು ಆದಾಯವನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕ್ ಇಂಟ್ರೆಸ್ಟನ್ನು ಕೂಡ ಆದಾಯವಾಗಿ ತೋರಿಸ್ಬೇಕು. ಆ ಆದಾಯವನ್ನು ಬ್ಯಾಂಕ್ ಇಂಟ್ರೆಸ್ಟನ್ನು ನಾವೇನು ಮಾಡ್ಬೋದು ಅಂದರೆ 80TTA ನಾವು ಎಕ್ಸಾಮ್ಷನ್ ಆಗಿ ಪಡಿಬೋದು. ಎಲ್ಲಿವರೆಗೆ ಅಂದರೆ 10,000ದವರೆಗೆ ನಾವು ನಮ್ಮ ಒಂದು SBI ಖಾತೆಯ ಮೇಲೆ, ಸೇವಿಂಗ್ಸ್ ಖಾತೆ ಏನಿರುತ್ತೆ, ಉಳಿತಾಯ ಖಾತೆ ಏನಿರುತ್ತೆ ಆ ಖಾತೆಯ ಒಳಗೆ ನಾವು ಪಡೆದಂತಹ ಬಡ್ಡಿಯನ್ನು 10,000ದವರೆಗೆ ನಾವು ಎಕ್ಸಾಮ್ಷನ್ ಆಗಿ ಪಡಿಬೋದು. ಅಂದರೆ 10,000 ಬಡ್ಡಿ ಬಂದಿದ್ರೆ ಮಾತ್ರ 10,000ದವರೆಗೆ ಪಡಿಬೋದು. ನಮ್ಮ ಬಡ್ಡಿ ಬಂದಿಲ್ಲ ಅಂದರೂ ಕೂಡ ನಮ್ಮ ಆದಾಯದಲ್ಲಿ 10,000 ಪಡಿಬೇಕು ಅಂತ ಅಲ್ಲ ಇದು. ಅಂದರೆ ನಾವು ಆದಾಯವಾಗಿ ತೋರಿಸ್ಬೇಕು, ಅನಂತರ ಎಕ್ಸಾಮ್ಷನ್ನ ಪಡಿಬೇಕಾಗತ್ತೆ. ಹಳೆಯ ತೆರಿಗೆ ಪದ್ಧತಿಯಲ್ಲಿ ಯಾವ್ಯಾವ ಸೆಕ್ಷನ್ಗಳಲ್ಲಿ ನಾವು ಎಕ್ಸಾಮ್ಷನ್ನ ಪಡಲಿಕ್ಕೆ ಅವಕಾಶ ಇದೆ, ಡಿಡಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ನೋಡೋಣ. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇದು ಎಲ್ಲರಿಗೂ ಇರತಕ್ಕಂಥದ್ದು ಅಂಡರ್ ಸೆಕ್ಷನ್ 16(1)(a). ಅದು 50,000ದವರೆಗೆ ಎಲ್ಲ ತೆರಿಗೆದಾರರು ಕೂಡ ಇದನ್ನು ಡಿಡಕ್ಷನನ್ನು ಪಡೀಲಿಕ್ಕೆ ಅರ್ಹರಿರ್ತಾರೆ. ನೆಕ್ಸ್ಟು HRA ಇದೆ ಅಂಡರ್ ಸೆಕ್ಷನ್ 10(13)(a). ಇದರ ಬಗ್ಗೆ ಇರ್ತಕ್ಕಂಥ 3 ಕಂಡೀಷನ್ಗಳನ್ನು ನಾನು ವಿವರಿಸಿದ್ದೀನಿ ಹಿಂದೆ. ಆ ರೀತಿಯಾಗಿ ನಮಗೆ ಯಾವುದು ಅಪ್ಲೈ ಆಗುತ್ತೆ ಅದನ್ನು ನಾವು HRA ಡಿಡಕ್ಷನ್ನ ಪಡಿಬೋದು. ಇನ್ನು ಪ್ರೊಫೆಷನಲ್ ಟ್ಯಾಕ್ಸ್ 2,400ವರೆಗೆ, ಮ್ಯಾಕ್ಸಿಮಮ್ 2,500ವರೆಗೆ ನಾವು ಎಕ್ಸಾಮ್ಷನ್ನ ಪಡಲಿಕ್ಕೆ ಅವಕಾಶ ಇದೆ. ಇನ್ನು 80C, 80CC, 80CCC, 80CCD1, 1B ಎಲ್ಲ ಸೇರಿ ನಮಗೆ 2 ಲಕ್ಷದವರೆಗೆ ಕೂಡ ಎಕ್ಸಾಮ್ಷನ್ನ ಪಡಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಚಾಪ್ಟರ್ 6A ಬರ್ತಕ್ಕಂತಹ 80G, 80D, 80DD, 80DB, 80TTA, 80E, 80EA ಈ ಥರ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ ನಾವು
ಅದಕ್ಕೆ ಸಂಬಂಧಪಟ್ಟಂಥ ಲಿಮಿಟ್ಗಳ ಮೇಲೆ ನಾವೇನು ಮಾಡ್ಬೋದು ಅಂದರೆ ಎಕ್ಸಂಪ್ಷನನ್ನು ಮತ್ತು ಡಿಡಕ್ಷನನ್ನು ಮಾಡಲಿಕ್ಕೆ ಹಳೆಯ ಟ್ಯಾಕ್ಸ್ ಸಿಸ್ಟಮಲ್ಲಿ ಅವಕಾಶ ಇದೆ. ಇನ್ನು ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ನೋಡೋಣ, ನಾವು ಯಾವ್ಯಾವುದನ್ನು ಡಿಡಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. ಅಂಡರ್ ಸೆಕ್ಷನ್ 16(1)(a) 50,000 ಇದೆ. ಇದೆಲ್ಲರಿಗೂ ಇರ್ತಕ್ಕಂಥದ್ದು. ಹಳೆ ಸಿಸ್ಟಮಲ್ಲೂ ಇದೆ, ಹೊಸ ಸಿಸ್ಟಮಲ್ಲೂ ಇದೆ. ಇನ್ನು ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಇದೆ. ಯಾರಿಗೆ ಸ್ಪೆಷಲಿ ಏಬಲ್ಡ್ ಪರ್ಸನ್ ಆಗಿದ್ದರೆ ಅವ್ರಿಗೇನಾದರೂ ಸ್ಯಾಲ್ರಿ ಸ್ಟ್ರಕ್ಚರ್ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್ ಅಲೋಯನ್ಸು ಪಾವತಿ ಆಗ್ತಾ ಇದ್ದರೆ ಆವಾಗ ಅದನ್ನು ಎಕ್ಸಂಪ್ಷನ್ ಆಗಿ ಪಡೀಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಇನ್ನು ಇಂಟ್ರೆಸ್ಟ್ ಆನ್ ಹೋಮ್ ಲೋನ್ ಫಾರ್ ಲೆಟ್ಔಟ್ ಪ್ರಾಪರ್ಟಿ ಓನ್ಲಿ ಅಪ್ ಟು 1.5 lakh ಅಂಡರ್ ಸೆಕ್ಷನ್ 24(a) ನಲ್ಲಿದೆ. ಇದು ಲೆಟ್ಔಟ್ ಪ್ರಾಪರ್ಟಿ ಆಗಿರಬೇಕು. ಅಂದರೆ ಅದರಿಂದ ಮನೆಯಿಂದ ನಮಗೆ ಯಾವುದೇ ಆದಾಯ ಬರ್ತಾ ಇರಬಾರ್ದು ಮತ್ತು ನಾವು ಆ ಮನೆಯಲ್ಲಿ ವಾಸ ಮಾಡ್ತಾ ಇರಬಾರ್ದು. ಆ ಮನೆಯನ್ನು ನಾವು ಬ್ಯಾಂಕಿನ ಲೋನಿಂದ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯ ಲೋನಿಂದ ಪಡೆದಿರಬೇಕು ಮತ್ತು ಬಡ್ಡಿಯನ್ನು ಪಾವತಿಸ್ತಾ ಇರಬೇಕು. ಆ ಸಂದರ್ಭದಲ್ಲಿ 24(a) ಅನ್ನತಕ್ಕಂಥ ಸೆಕ್ಷನ್ನಲ್ಲಿ ನಾವು ಹೊಸ ಒಂದು ಟ್ಯಾಕ್ಸ್ ರಿಜಿಮಲ್ಲಿ 1.5 ಲಕ್ಷದವರೆಗೆ ಎಕ್ಸಂಪ್ಷನ್ ಪಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸಸ್ ಮತ್ತು ಪ್ರೂಫ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇದು ಲೆಟ್ಔಟ್ ಪ್ರಾಪರ್ಟಿ ಇರೋದಕ್ಕೋಸ್ಕರ. ಇನ್ನು ಗಿಫ್ಟ್ ಅಪ್ ಟು 50,000 ನಾವು ಗಿಫ್ಟನ್ನು ಪಡಿಬೋದು. ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ, ಗಿಫ್ಟ್ ಯಾವ್ಯಾವುದು ಅಂತ ಹೇಳಿ. ಇದಲ್ಲದೆ NPS ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯಿ ಅಕೌಂಟ್ ಏನಿದೆ, ಇದು 80CCD 2ನಲ್ಲಿ ನಮಗೆ ಕಳೀಲಿಕ್ಕೆ ಅವಕಾಶ ಇದೆ. ಅಂದರೆ NPS ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಆಗಿರಬಾರ್ದು. ಅಂದರೆ ನಮ್ಮ ವೇತನದಲ್ಲಿ ಕಟಾವಣೆ ಆಗ್ತಕ್ಕಂಥ 10% ಏನಿದೆ ಅದಲ್ಲ. ಇದು 80CCD 2 ಅಂದರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿದೆ ಅದಾಗಿರುತ್ತೆ. ಇದು ನಮ್ಮ ಸರ್ಕಾರಿ ನೌಕರರಿಗೆ ಅಪ್ಲೈ ಆಗದಿರ್ತಕ್ಕಂಥ ಒಂದು ಸೆಕ್ಷನ್ ಇದು. ಹಾಗಾಗಿ ಜೊತೆಗೆ ಇನ್ನೊಂದು ಅಗ್ನಿವೀರ್ ಕಾರ್ಪಸ್ ಫೌಂಡ್ ಅಂದರೆ 80G ಡೊನೇಷನ್ ಏನಿದೆ ಅದು ಇಲ್ಲಿಲ್ಲ ಹೊಸ ರೆಜಿಮಲ್ಲಿ. ಆದರೆ ಒಂದಿದೆ ಅಗ್ನಿವೀರ್ ಕಾರ್ಪಸ್ ಫಂಡ್ಗೆ ಏನಾದರೂ ನಾವು ಹಣವನ್ನು ಪಾವತಿಸಿದರೆ ಅದನ್ನು ನಾವೇನು ಮಾಡ್ಬೋದು ಅಂದರೆ ಫುಲ್ಲಿ ಇದರಲ್ಲಿ ಎಕ್ಸಂಪ್ಷನ್ ಪಡಲಿಕ್ಕೆ ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿ ಅವಕಾಶ ಇದೆ. ಇದಿಷ್ಟು ಹೊಸ ಟ್ಯಾಕ್ಸ್ ಸಿಸ್ಟಮ್ ಮತ್ತು ಹಳೆ ಟ್ಯಾಕ್ಸ್ ಸಿಸ್ಟಮ್ ಇರತಕ್ಕಂಥ ಡಿಡಕ್ಷನ್ಗಳು ಮತ್ತು ಸೆಕ್ಷನ್ಗಳಲ್ಲಿರ್ತಕ್ಕಂಥ ವಿವರಗಳು.